privileged to have you with us today. We extend a very warm welcome and thank you for joining us. 1, 2, 3. No problem. Learn Kannada as soon as possible. ಅದು ಪೇಷಂಟ್ ಇಲ್ಲ ಪ್ರಾಬ್ಲಮ್. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಫೋರ್ಟಿಸ್ ಹಾಸ್ಪಿಟಲ್ನ ಮತ್ತು ಅದರ ಟೀಮ್ ಆ್ಯಂಡ್ ಡಾಕ್ಟರ್ಸ್ ಮೆಂಬರ್ಸ್ ಆ್ಯಂಡ್ ಟೀಮ್ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ದೇಶದಲ್ಲೆಲ್ಲ ವಿಶ್ವದಲ್ಲೇ ಭಾಳಷ್ಟು ಇವತ್ತು ಸಂಬಂಧಪಟ್ಟ ಪೇಷಂಟ್ಗಳು ಕರ್ನಾಟಕದಲ್ಲಿ ಬಂದು ಆರೋಗ್ಯ ಪಡೆಯುವಂಥ ಇಚ್ಛೆ ಮತ್ತು ಆಸಕ್ತಿ ವ್ಯಕ್ತಪಡಿಸಿ ಆ ಒಂದು ವಿಶ್ವಾಸ ಬರಬೇಕಾದರೆ ಅದರಲ್ಲಿ ಫೋರ್ಟಿಸ್ ಸಂಸ್ಥೆಯವರ ಪಾಲು ಕೂಡ ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೊಂದು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಅತ್ಯಾಧುನಿಕವಾದ ತಂತ್ರಜ್ಞಾನ ಒಳಪಟ್ಟಂತೆ ಮತ್ತು ಅತ್ಯಂತ ಯಶಸ್ವಿಯಾದಂತಹ ಎಲ್ಲ ಏನು ಪ್ರೊಸೀಜರ್ ಇವತ್ತು ಮಾಡಿದ ಕಾರಣ ಇವತ್ತು ಜನಸಾಮಾನ್ಯರ ವಿಶ್ವಾಸ ಒಂದು ವ್ಯವಸ್ಥೆ ಇತ್ತು. ತಮ್ಮ ಆಸ್ಪತ್ರೆಗೂ ಇದೆ, ನಮ್ಮ ರಾಜ್ಯಕ್ಕೂ ಕೂಡ ಇದೆ. ಅದರಲ್ಲಿ ಕೂಡ ರೊಬೋಟಿಕ್ ಆ ಒಂದು ವ್ಯವಸ್ಥೆಯಲ್ಲಿ ತಾವು ಇವತ್ತು 3,000ಕ್ಕಿಂತಲೂ ಅಧಿಕ ಆ ಒಂದು ಪ್ರೊಸೀಜರ್ಸನ್ನು ಇವತ್ತು ಆಪರೇಷನ್ ಸೇವೆ ಮಾಡ್ತಿರೋದು ಅತ್ಯಂತ ಗಣನೀಯ ದೊಡ್ಡ ಮಟ್ಟದ ಸೇವೆ. ಅದು ಏನಂತ ಹೇಳಿದರೆ ಇಷ್ಟೊಂದು ಸಣ್ಣ ಸಮಯದಲ್ಲಿ ಇಷ್ಟು ಜನ ಬಂದು ಈ ಒಂದು ತಾಂತ್ರಿಕ ಮತ್ತು ಆಧುನಿಕ ತಂತ್ರಜ್ಞಾನ ಒಳಪಟ್ಟಂತೆ ಆ ಒಂದು ವಿಶ್ವಾಸ ಮತ್ತು ಆ ಧೈರ್ಯ ಮತ್ತು ನಿಮ್ಮ ಜೊತೆ ವಿಶ್ವಾಸ ಇಟ್ಟುಕೊಂಡು ನಿಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ಪಡ್ಕೊಂಡಿದ್ರೆ ಅದೇ ಬಹುಶಃ ಈ ಪೇಷಂಟ್ಗಳು ನಿಮ್ಮ ಮಡಲಿ ಇಟ್ಟಂಥ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಡಾಕ್ಟರ್ಸ್ ಮತ್ತು ಹಾಸ್ಪಿಟಲ್ ಅಥವಾ ಒಂದು ಡಾಕ್ಟರ್ ಅಥವಾ ಒಂದು ಪ್ರೊಫೆಷನ್ ಮಾತ್ರ ಅಲ್ಲ. ಡಾಕ್ಟರ್ಸ್ ಅಂತ ಹೇಳಿದರೆ ನೀವು ಜನಸಾಮಾನ್ಯ ಒಂದು ಆಶಾ ಕಿರಣ. ಕುತ್ಕೊಳ್ಳೋಕ್ಕಾಗಲ್ಲಪ್ಪ, ನೀನು ಕುತ್ಕೋಬೇಕು. ಮಧ್ಯಕ್ಕೆ ಬಂದ್ಬಿಟ್ಟು ಕುತ್ಕೊಂಡ. Once again, sir, on behalf of Fortis Hospital, Bangalore, thank you for taking the time to be with us and for your inspiring words. We are deeply honored by your presence and extend our sincere gratitude for commemorating this milestone with us. ಮುಂದೆ ನೋಡಿ, ಮುಂದೆ. ನಮಸ್ಕಾರ, ನಾನು ಡಾಕ್ಟರ್ ರುಬೀನಾ ಶಾನವಾಜ್ ಅಂತ. ಫೋರ್ಟಿಸ್ ಹಾಸ್ಪಿಟಲ್ನಲ್ಲಿ ಇದು ಅಡಿಷನಲ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಯೂರೋಗೈನಕಾಲಜಿ ಆ್ಯಂಡ್ ರೊಬಾಟಿಕ್ ಸರ್ಜರಿನಲ್ಲಿ ಇದ್ದೀನಿ. ಸೊ ಇದು ಇವತ್ತು ನಮ್ಮದು ಎಲ್ಲರೂ ಸೇರಿಸಿ 3,000 ರೊಬಾಟಿಕ್ ಸರ್ಜರಿ ಮುಗೀತು ಇದು ಹಾಸ್ಪಿಟಲ್ನಲ್ಲಿ. ಅದು ತುಂಬನೇ ಒಂದು ಸ್ಪೆಷಲ್ ಒಕೇಶನ್ ನಮ್ಮದು ಎಲ್ಲರದು. ಸೊ ಅದಕ್ಕೆ ಒಂದು CME ಅಂತ ನಮಗೆಲ್ಲ ಡಾಕ್ಟರ್ಸು ಕರೆದುಬಿಟ್ಟು ಒಂದು ಎಲ್ಲರಿಗೂ ಹೇಗೆ ಮಾಡೋದು, ಏನೇನು ಚಾಲೆಂಜಸ್ ಇದೆ, ಹೇಗೆ ಇದು ಆಪ್ರೇಷನ್ನಲ್ಲಿ ನಮಗೆ ಕಂಫರ್ಟ್ ಸಿಗುತ್ತೆ, ಪೇಷಂಟ್ಗೆ ಏನೇನು ಅಡ್ವಾಂಟೇಜಸ್ ಇದೆ, ಇದು ಎಲ್ಲ ನಾವು ಎಲ್ಲರಿಗೂ ಕಲಿಸ್ಕೊಳ್ಳೋಕ್ಕೆ ಈ CME ಮಾಡಿದ್ದೀವಿ. ಇದರಲ್ಲಿ ನಮ್ಮ ಪೇಷಂಟ್ಸ್ಗೆಲ್ಲ ಏನೇನು ಅಡ್ವಾಂಟೇಜಸ್ ಸಿಗುತ್ತೆ, ಬೇಗ ಮನೆಗೆ ಹೋಗೋಕ್ಕಾಗತ್ತೆ, ಒಂದು ದಿನದಲ್ಲಿಯೇ ದೊಡ್ಡದು ಆಪ್ರೇಷನ್ ಎಲ್ಲ ಮಾಡಬೇಕಾಗತ್ತೆ, ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗ್ಬೋದು, ನಾರ್ಮಲ್ ಓಡಾಡ್ಬೋದು, ಏನು ನಾರ್ಮಲ್ ಫುಡ್ ತಗೊಳ್ಬೋದು, ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅದಕ್ಕೆ ಈ ಸರ್ಜರಿದು ಅಡ್ವಾಂಟೇಜಸ್ ಎಲ್ಲ ಹೇಳೋಕ್ಕೆ ಅದು ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು, ಜನರಲ್ ಪಬ್ಲಿಕ್ ಗೊತ್ತಾಗಬೇಕು ಈ ಥರ ಒಂದು ಟೆಕ್ನಾಲಜಿ ಇದೆ, ಇದ್ರ ಬಗ್ಗೆ ಇದೆಲ್ಲ ಮಾಡ್ಬೋದು ಅಂತ. ಸೊ ಅದಕ್ಕೆ ಈ ಕಾನ್ಫರೆನ್ಸು ಇದೆಲ್ಲ ಮಾಡಿದ್ವಿ. ಡಾಕ್ಟರ್ ರುಬೀನಾ ಶಾನವಾಜ್ ಅಂತ. ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ, ಪ್ರಿನ್ಸಿಪಲ್ ಡೈರೆಕ್ಟರ್ ರೀನಲ್ ಸೈನ್ಸಸ್, ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರು. ಈ ದಿನ ನಾವು ಡಾವಿಂಚಿ ರೊಬಾಟ್ ಆವಿಷ್ಕಾರವನ್ನು ಉಪಯೋಗಿಸಿಕೊಂಡು ಸಕ್ಸಸ್ಫುಲ್ಲಾಗಿ 3,000 ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಕನ್ನಡ ಜನತೆಗೆ ಹಾಗೂ ದೇಶ ವಿದೇಶದಿಂದ ಹೊರಭಾಗದಿಂದ ಬಂದಿರೋ ಪೇಷಂಟ್ಗಳಿಗೆ ಉತ್ತಮ ದರ್ಜೆಯ ಗುಣವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ. ಇದೇ ದೇಶದಲ್ಲಿ ಅತಿಶಯ ಕಮ್ಮಿ ವೇಳೆಯಲ್ಲಿ 3,000 ಆಗಿರೋ ಒಂದು ಪ್ರಸಂಗದಲ್ಲಿ ಈ ದಿನ ಈ ಒಂದು CME ಹೂಡಿಕೊಂಡಿದ್ದೇವೆ. ಇದನ್ನು ಸಪೋರ್ಟ್ ಮಾಡೋದಕ್ಕೆ ನಮ್ಮ ಭಾಗ್ಯಕ್ಕೆ ಆನರಬಲ್ ಡಾಕ್ಟರ್ ಮಿಸ್ಟರ್ UT ಖಾದರ್, ನಮ್ಮ ಮಿನಿಸ್ಟರ್ ಫಾರ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಹೆಲ್ತ್ ಅವ್ರು ಬಂದಿದ್ದಾರೆ.
ಈ ರೀತಿ ರೋಬೋಟ್ ಶಸ್ತ್ರಚಿಕಿತ್ಸೆ ಕಮ್ಮಿ ದರದಲ್ಲಿ ಇನ್ಶೂರೆನ್ಸ್ ಮೂಲಕ ಕ್ಯಾಶ್ಲೆಸ್ ಮಾಡೋದರಿಂದ ಗೌರ್ಮೆಂಟ್ ವತಿಯಿಂದ ಪೇಷಂಟ್ಗಳಿಗೆ ಸಹಾಯ ಮಾಡೋದಕ್ಕೆ ಅತಿಶಯವಾಗಿ ಸುಲಭ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಆಗಿದೆ. ಬರೋ ವರ್ಷದಲ್ಲಿ ಬೆಂಗಳೂರು ನಗರದ 7 ಫೋರ್ಟಿಸ್ ಆಸ್ಪತ್ರೆಯಲ್ಲಿ 5 ರೋಬೋಟನ್ನು ಉಪಯೋಗಿಸ್ಕೊಂಡು 1500 ಪರ್ ಇಯರ್ಗಿಂತ ಜಾಸ್ತಿ ಮಾಡೋ ಅವಕಾಶ ಇದೆ. ಬ್ಯಾಂಗ್ಳೂರ್ ಹಸ್ ಬಿಕಮ್ ದ ಫೋಕಸ್ ಆಫ್ ರೊಬಾಟಿಕ್ ಸರ್ಜರಿ ಇನ್ ದ ವರ್ಲ್ಡ್. ಆದರೆ ನಮ್ಮ ಬೆಂಗಳೂರಿನಲ್ಲೇ ನಮ್ಮ ಜನಕ್ಕೆ ಸಹಾಯ ಮಾಡೋಕ್ಕೆ ಒಂದು ವಂಡರ್ಫುಲ್ ಅಪರ್ಚುನಿಟಿ ಸಿಕ್ಕಿದೆ.